ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಈ ತಿಂಗಳದ ಸಂಕಷ್ಟಿ ಪೂಜೆ ಆಗಿತ್ತು ನಮ್ಮ ಮನೆಯಲ್ಲಿ. ಈ ರೀತಿಯಾಗಿ ಶುಕ್ರವಾರ ಮತ್ತು ಸಂಕಷ್ಟಿ ಆಗಿರೋದ್ರಿಂದ ಈ ರೀತಿ ಮುಂಜಾನೆ ಬೆಳಗ್ಗೆನೆ ಬೇಗನೆ ಎಲ್ಲ ಪೂಜೆ ಮಾಡಿ ಅಲಂಕಾರ, ದೇವರ ಅಲಂಕಾರ, ಧೂಪ ದೀಪ ನೈವೇದ್ಯ ಈ ರೀತಿಯಾಗಿ ಮಾಡ್ಕೊಂಡು ಇವತ್ತಿನ ದಿವಸದ ರೆಸಿಪಿ ನಾನು ನಿಮ್ಮವನಿಗೆ ಏನು ಮಾಡತ್ತೇನೆ ತೋರ್ಸತ್ತೇನಂದ್ರೆ ಬಿರಿಯಾನಿದ ಮಸಾಲೆ ಮತ್ತು ಬಿರಿಯಾನಿ ಇದು ಇವೆರಡು ವಿಡಿಯೋ ಮಾಡಿದನು. ಬಿರಿಯಾನಿ ರೈಸ್ ಮಾಡೋದು ರೆಸಿಪಿ ಬೇರೆನೇ ಮಾಡಿದನು. ಮೊದಲಿಗೆ ಈ ವಿಡಿಯೋದೊಳಗೆ ಬರೀ ಬಿರಿಯಾನಿ ಮಾಡೋ ಮಸಾಲೆ ಪೌಡ್ರ್ ನಿಮ್ಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅದನ್ನು ತೋರ್ಸಾಕತ್ತಿದ್ದನು. ಈ ರೀತಿ ನೀವು ಬಿರಿಯಾನಿ ಮಸಾಲೆ ಪೌಡ್ರ್ ಮನೆಯಲ್ಲಿ ಒಮ್ಮೆ ಮಾಡಿ ಇಟ್ಕೊಂಡಿದ್ರಂದ್ರೆ ನಿಮಗೆ ಯಾವಾಗ ಬೇಕು ಅವಾಗ ಬೇಕಾದಾಗ ಮಾಡ್ಕೋಬೋದು. ಅದನ್ನು ಮಾಡಕ್ಕೆ ನಾವು ಎಲ್ಲ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಮಸಾಲೆ ಪದಾರ್ಥಗಳನ್ನು ತೋರ್ಸತನು. ಯಾವ್ಯಾವ ಎಷ್ಟೆಷ್ಟು ಹಾಕ್ಬೇಕಂತ ಕಾಸ ನಿಮಗೆ ತೋರ್ಸಾಕತ್ತದನು. ಒಂದು ಬೌಲಿನೊಳಗೆ ಒಂದು ಫುಲ್ ಕಡಿಮೆ, ಒಂದು ಬೌಲ್ ಕಡಿಮೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು, ಅದಕ್ಕಿಂತ ಕಡಿಮೆ ಜೀರಿಗೆ, ಅದಕ್ಕಿಂತ ಕಡಿಮೆ ಸಾಜೀರಿಗೆ, ಒಂದು ಸ್ವಲ್ಪ ಬಡೆ ಸೊಪ್ಪು, ಜವಾರಿ ಬಡೆ ಸೊಪ್ಪು ನೋಡ್ರಿ ಇಲ್ಲೇ. ಮತ್ತು ಮೆಣಸಿನ್ಕಾಳಕ್ಕತ್ರ ಒಂದು ಸ್ವಲ್ಪ ಹೆಚ್ಚಿಗೆನ ತೊಗೋಬೇಕು, ಅರ್ಧ ಬಟ್ಲನ ತೊಗೋಬೇಕು. ಕೊತ್ತಂಬರಿ ಎಷ್ಟು ತೊಗೊಂಡಿರ್ತವಲ್ಲ ಅಷ್ಟು ಮೆಣಸಿನ್ಕಾಳು ತೊಗೋಬೇಕು. ಒಂದು 7-8 ಒಣ ಮೆಣಸಿನ್ಕಾಯಿ ಮತ್ತು 4 ಚಕ್ಕರ್ ಮಗ್ಗಿ, ಒಂದು 10ರಿಂದ 15 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಲವಂಗ, ಒಂದು ಚಮಚದಷ್ಟ, ಮತ್ತು 2 ಇಂಚಿನಷ್ಟು ನಾನು ಚಕ್ಕೆ ತೊಗೊಂಡನು. ಆಮೇಲೆ ಒಂದು 7ರಿಂದ 8 ದೊಡ್ಡ ಏಲಕ್ಕಿ ಅಂದರೆ ಗುಡ್ಡದ ಏಲಕ್ಕಿ ಅಂತವು. ಮತ್ತು ಇದು ಜಾಯಿಪತ್ರೆ ಮತ್ತು ಕಲ್ಲು ಹೂವು. ಈ ಬಿರಿಯಾನಿಗೆ ಮಸಾಲೆ ಪದಾರ್ಥಕ್ಕೆ ನಾವು ಕಲ್ಲು ಹೂವನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಕೊಡೋದು ಮತ್ತು ಇದರ ರುಚಿ ಕೊಡೋದು. ಕಲ್ಲು ಹೂವು ನಾವು ಆದಷ್ಟು ಬರೀ ಖಾರ ಕುಡ್ಸೋಕ್ಕಷ್ಟೇ ಯೂಸ್ ಮಾಡಿರ್ತೇವೆ. ಬಿರಿಯಾನಿಗೆ ಮಾತ್ರ ಕಲ್ಲು ಬೇಕು. ಆಮೇಲೆ ಒಂದು ಜಾಜಿಕಾಯಿ ಮತ್ತು ಒಂದು 4ರಿಂದ 5 ಬಿರಿಯಾನಿ ಎಲೆ. ಇದಿಷ್ಟು ಎಲ್ಲ ಹುರಿದು ಪೌಡ್ರ್ ಮಾಡುವಾಗ ಲಾಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಬೇಕು. ಮತ್ತು ಇವು ಮರಾಠ ಮಗ್ಗ ಅಂತ ಸಿಗ್ತಾವೆ ನೋಡ್ರಿ, ಇವು ಮೇನ್ ರುಚಿ ಕೊಡ್ತಾವೆ. ಮತ್ತು ರೈಸ್ ಪದಾರ್ಥಗಳಿಗೆ ನಾ ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕಿರ್ತಾನು. ಒಂದು ನಿಮಗೆ ಅವತ್ತನ್ನ ಅಳತಿ ಹೇಳ್ಬೇಕಾದ್ರೆ ಒಂದು 10ರಿಂದ 15 ಸ್ಪೂನ್ಲೆ ಆದ್ರೆ 1 ಸ್ಪೂನ್ನಷ್ಟು ತೊಗೋಬೇಕು. ಇದನ್ನ ಮಸಾಲೆ ಹುರಿಯೋದನ್ನೋ ಒಂದು ಪ್ರೊಸೀಜರ್ ಇರ್ತೈತಿ. ನಾವು ಮೊದಲಿಗೆ ಇವನ್ನೆಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಚಕ್ಕರ್ ಮೊಗ್ಗ ಮತ್ತು ದಾಲ್ಚಿನ್ನಿ ಈ ರೀತಿ ಅವನ್ನೆಲ್ಲನೂ ಒಂದು ಏಲಕ್ಕಿ, ಅವ್ನು ಮೆಣಸಿನ್ಕಾಳದು ಏನಿರ್ತಾವಲ್ಲ ಅವನು ಸಣ್ಣ ಉರಿಯೊಳಗನ ಇಟ್ಕೊಂಡು ಹುರಿಬೇಕು. ಮತ್ತು ಜಾಜಿಕಾಯಿ ಒಂದು ಸ್ವಲ್ಪ ಒಡೆದು ಕಾಸು ಹಾಕಬೇಕು. ಮಿಕ್ಸಿ ಒಳಗೆ ಹಾಕೊಂಡು ಹಾಕಿದ್ರೆ ಚಲೋ ಆಗಂಗಿಲ್ಲ. ಸಣ್ಣ ಉರಿಯೊಳಗೆ ನಾವು ಮಸಾಲೆ ಎಷ್ಟು ಚಂದ ಹುರಿತೇವಲ್ಲ ಅಷ್ಟು ನಮಗೆ ಮಸಾಲೆ ಚಲೋನು ವಾಸ ಬರ್ತೈತಿ ಮತ್ತು ಹೊತ್ತಿದ ವಾಸ ಬರಂಗಿಲ್ಲ. ಆದಷ್ಟು ನಾವು ಯಾವಾಗಿದ್ರೂ ಮಸಾಲೆಗಳು ಸಣ್ಣ ಉರಿಯೊಳಗನ ಎಲ್ಲ ಹುರಿದ ಕಸ, ಆಮೇಲೆ ಮೆಣಸಿನ್ಕಾಳು, ಜೀರಿಗೆ, ಬಡೆ ಸೊಪ್ಪ ಮತ್ತು ಕೊತ್ತಂಬರಿ ಕಾಳು ಎಲ್ಲನೂ ಆಮೇಲೆ ಹಾಕಿದ್ನಿ ನಾನು. ಇದು ನಿಮ್ಗೆ ವಿಡಿಯೋದಾಗ ಕಾಣ್ತಿರ್ಬೋದು. ಇವನಿಷ್ಟು ಹಾಕಿ ಕಾಸ ಒಂದು ಸ್ವಲ್ಪ ಘಮ ವಾಸ ಬರಾಕೈತೆ ನಾನು. ಆಮೇಲೆ ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಮತ್ತು ಕಲ್ಲು ಹೂವು, ಜಾಯಿಪತ್ರೆ ಇವನಿಷ್ಟು ಹಾಕೀನಿ. ಇವನು ಮೊದಲ ಹಾಕಿದ್ರೆ ಇವು ತಿಳುವನ್ನೋ ಪದಾರ್ಥ ಇರ್ತಾವೆ, ಲಘು ಹತ್ತಿ ಬಿಡ್ತಾವೆ. ಏಲಕ್ಕಿದೆಲ್ಲ ಹುರಿಯೋ ಮಟ್ಟ ಅಂದರೆ ಇವೆಲ್ಲ ಹೊತ್ತಿ ಬಿಡ್ತಾವೆ ಅನ್ನೋಗೋಸ್ಕರ ಇವನಿಷ್ಟು ಆಮೇಲೆ ಹಾಕಿದ್ನಿ. ಆಮೇಲೆ ಇವನ್ನೆಲ್ಲ ಒಂದು ಸ್ವಲ್ಪ ಘಮ ವಾಸ ಬರಾಕತೈತೆ ನಾನು ಅವನ್ನ ಆಫ್ ಮಾಡಿ ಒಂದು ಸ್ವಲ್ಪ ಆರಾಕ್ ಬಿಡಬೇಕು. ಇದಕ್ಕೊಂದು ಸ್ವಲ್ಪ ನಾನು ಲಾಸ್ಟಿಗೆ ಅರಿಶಿನ ಹಾಕಿದನು. ಇದನ್ನಿಷ್ಟು ಆರಿದ್ದಿಂದ ನಾವು ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡುವಾಗೂ ಹೇಳಿರ್ತಾನೆ ಯಾವಾಗಿದ್ರೂ ಒಂದಿಷ್ಟು ದಪ್ಪನ ಪದಾರ್ಥಗಳು ಅಂದರೆ ಇವು ಚಕ್ಕೆದು ಏನು ಮೊದಲು ಹುರಿದಿಲ್ಲ ಅವನಷ್ಟು ಆರಿಶ್ ಕಾಸ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಹಾಕ್ಕೊಂಡು ಅವ್ನು ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಆಮೇಲೆ ನಾವು ಕೊತ್ತಂಬರಿ ಕಾಳೋದು ಹಾಕಿರ್ತಾನು. ಇಲ್ಲಿ ನೋಡ್ರಿ ನಾವು ಮಿಕ್ಸಿ ಒಳಗೆ ಮೊದಲು ಇವನಿಷ್ಟು ಎಲ್ಲ ಹಾಕ್ಕೊಂಡು ಕಾಸ ಇವ್ನಿಗೆ ಆಮೇಲೆ ಹಾಕೊಳಕಂತ ಬಿಟ್ಟಿನಿ. ಇವನಷ್ಟು ಕುಡಿಶ್ ಕಾಸ 2 ಸಲ ಮಿಕ್ಸಿ ಒಳಗೆ ಪೌಡ್ರ್ ಮಾಡಿ ಕಾಸ ನಾನು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡು. ನೀವು ಈ ರೀತಿ ಮಸಾಲೆ ಪೌಡ್ರ್ ನೀವು ಮನೆಯಲ್ಲಿ ಮಾಡ್ಕೊರಿ, ನಿಮ್ಗೆ ಘಮ ಮನೆ ತುಂಬ ಹರಡಿರ್ತೈತಿ. ಈ ಬಿರಿಯಾನಿ ಮಸಾಲೆ ಅಂತೂ ಮನೆಯೆಲ್ಲ ಘಮ ವಾಸ ಬರತ್ತಿತ್ತು. ಅಷ್ಟು ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ಈ ರೀತಿ ನೀವು ಮಸಾಲೆ ಪೌಡ್ರ್ ನೀವು ಡೆಫಿನೆಟಾಗಿ ಎಲ್ಲರೂ ಮಕ್ಕಳ ಡೆಬ್ಬಿಗಾಗಲಿ ಮತ್ತು ಏನಾರು ಡಿಫ್ರೆಂಟಾಗಿ ಅಡುಗೆ ಮಾಡುವಾಗ ಬೇಕಾಗ್ತೈತಿ. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಇದನ್ನು ಒಂದು ಸ್ವಲ್ಪ ಮಾಡಿ ಇಟ್ಕೊಂಡೇ ಇರ್ರಿ. ನಿಮಗೆ ಮಾಡೋಕ್ಕೂ ಈಸಿ ಆಗ್ತೈತಿ, ಚಲೋ ಆಗ್ತೈತಿ. ರೊಕ್ಕ ಕೊಟ್ಟು ಹೊರಗಡೆ ತರೋದ್ರಿಂದ ಒಂದಿಷ್ಟು ನೀವು ಪೌಡ್ರುಗಳೆಲ್ಲ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿರೋ ಐಟಮ್ಸನ್ನ ಇರ್ತಾವೆ. ಮಾಡಿ ಇಟ್ಕೋರಿ, ನಿಮಗೆ ಚಲೋ ಆಗ್ತೈತಿ. ಈ ಥರದ ರೆಸಿಪಿ ರೈಸ್ ಮಾಡೋ ರೆಸಿಪಿನ ಇನ್ನು ಮುಂದಿನ ವಿಡಿಯೋದೊಳಗೆ ಹಾಕಿದನು. ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರಂತೂ ಲೈಕ್ ಬಟನ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.